ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇರುವಂಥದ್ದು. ರಸ್ತೆ ಮುಖೇನುವಾಗಿ ಈ ಚಿರಶಾಂತಿ ವಾಹನ ಮದ್ದೂರಿನ ಕಡೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಅದಕ್ಕೆ ಬೇಕಾದಂತಹ ಸಂಪೂರ್ಣ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮಾಡಿಕೊಟ್ಟಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಲ್ಲಿ ಪೊಲೀಸರು ನಿಂತು ಬೇರೆ ವಾಹನಗಳನ್ನು ತಡೆದು ಈ ಚಿರಶಾಂತಿ ವಾಹನಕ್ಕೆ ಅನುವು ಮಾಡಿಕೊಡ್ತಾ ಇರುವಂತಹ ದೃಶ್ಯಗಳಿದು. ರಸ್ತೆಯುದ್ದಕ್ಕೂ ರಾರಾಜಿಸ್ತಾ ಇರೋ ಎಸ್ಎಂಕೆ ಫ್ಲೆಕ್ಸ್ಗಳು. ಬೆಂಗಳೂರಿನಿಂದ ಮದ್ದೂರಿನವರೆಗೂ ಕೂಡ ಭಾವಚಿತ್ರಗಳನ್ನು ಅಳವಡಿಕೆ ಮಾಡಲಾಗಿದೆ. ಅಂತಿಮ ಯಾತ್ರೆ ಸಾಗುವಂತಹ ರಸ್ತೆಯುದ್ದಕ್ಕೂ ಕೂಡ ಅಲ್ಲಲ್ಲಿ ಫ್ಲೆಕ್ಸ್ಗಳು ಕಂಡು ಬರ್ತಾ ಇದೆ. ಎಸ್ಎಂಕೆ ಅಭಿಮಾನಿಗಳು ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಅಭಿಮಾನವನ್ನ ಈ ಮುಖೇನವಾಗಿ ತೋರಿಸ್ತಾ ಇದ್ದಾರೆ. ಈ ಏನು ವೆಹಿಕಲ್ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ ಇದೆ. ಬೆಂಗಳೂರಿನಿಂದ ಮದ್ದೂರಿನ ಕಡೆಗೆ ಆ ರಸ್ತೆಯ ಮಾರ್ಗದುದ್ದಕ್ಕೂ ಕೂಡ ಅಲ್ಲಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಲ್ಲಿ ಫ್ಲೆಕ್ಸ್ಗಳು, ಭಾವಪೂರ್ಣ ಶ್ರದ್ಧಾಂಜಲಿ ಕೋರಿರುವಂತಹ ಫ್ಲೆಕ್ಸ್ಗಳು. ಅಂದ್ರೆ ಮಧು, ಇದ್ರ ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗುತ್ತಿಲ್ಲ ಸಹಜವಾಗಿ, ಯಾಕಂದ್ರೆ ಹಳೆ ಮೈಸೂರು ರಸ್ತೆ ಏನಿದೆಯಲ್ಲ ಅದೇ ಮಾರ್ಗವಾಗಿ ಹೋಗುತ್ತೆ. ಎಕ್ಸ್ಪ್ರೆಸ್ ವೇ ಕೆಳಗಡೆನೆ ಸಾಗುತ್ತೆ. ಸೊ ಹಾಗಾಗಿ ಎಲ್ಲಾ ಪಿಲ್ಲರ್ಗಳಲ್ಲೂ ಕೂಡ ನಾವು ಗಮನಿಸಬಹುದು. ಪ್ರತಿಯೊಂದು ಒಂದು ಆಲ್ಟರ್ನೇಟ್ ಪಿಲ್ಲರ್, ಒಂದು ಪಿಲ್ಲರ್ ಬಿಟ್ಟು ಒಂದು ಪಿಲ್ಲರಿಗೆ ಆಲ್ರೆಡಿ ಎಸ್ಎಂಕೆ ಅವರ ಒಂದು ಭಾವಚಿತ್ರಗಳನ್ನ ಹಾಕಿ ಫ್ಲೆಕ್ಸ್ಗಳನ್ನ ಅಳವಡಿಸಿ ಈ ರೀತಿಯಾಗಿ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇದ್ದಾರೆ. ಇದೇ ಮಾರ್ಗವಾಗಿ ವೆಹಿಕಲ್ಸ್ ಆಗುತ್ತೆ, ಯಾತ್ರೆ ಹೋಗುತ್ತೆ. ಸೊ ಅಲ್ಲಲ್ಲಿ ಕೆಲವೊಂದು ಕಡೆ ಸ್ಟಾಪ್ಗಳನ್ನು ಕೂಡ ಮಾಡ್ತಾರೆ. ಅಲ್ಲೇ ಬಂದು ಸಾರ್ವಜನಿಕರು ದರ್ಶನವನ್ನು ಮಾಡಬಹುದು. ಒಂದು 5-10 ನಿಮಿಷಗಳ ಕಾಲ ಮಾತ್ರ ಅವಕಾಶ ಇರುತ್ತೆ. ಯಾಕಂದರೆ ತೀರಾ ಹೆಚ್ಚು ಸಮಯ ಆದರೆ ಮತ್ತೆ ಅಲ್ಲಿ ತಲುಪೋದು ತಡವಾಗುತ್ತೆ, ಮತ್ತೆ ಅಂತ್ಯಕ್ರಿಯೆ ನಡೆಸೋದಕ್ಕೆ ಕಾಲಾವಕಾಶ ಸಿಗೋದಿಲ್ಲ. ಸರಿಯಾಗಿ ಸೂಕ್ತವಾಗಿ ವಿಧಿವಿಧಾನಗಳನ್ನು ಎಲ್ಲವನ್ನೂ ಪೂರೈಕೆ ಮಾಡೋದಕ್ಕೆ ಸಮಯದ ಅಭಾವ ಆಗುತ್ತೆ. ಸೊ ಹಾಗಾಗಿ ಹೆಚ್ಚು ಹೊತ್ತು ಸ್ಟಾಪ್ ಮಾಡೋದಿಲ್ಲ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಇನ್ನು ದೃಶ್ಯಗಳಲ್ಲಿ ಗಮನಿಸಬಹುದು, ಈಗ ಯಾತ್ರೆ ಹೊರಟಿರುವಂಥದ್ದು ಈಗ ಇಲ್ಲಿಂದ ನೇರವಾಗಿ ಮೈಸೂರು ರಸ್ತೆಗೆ ತಲುಪುತ್ತೆ. KR ಸರ್ಕಲ್ ಮಾರ್ಗವಾಗಿ ಸಾಗ್ತಾ ಇರುವಂತಹ ಅಂತಿಮ ಯಾತ್ರೆ. ದೂರ ಇದ್ದೀರಿ ಸರ್, ಅದರಿಂದ ತಾವು ಉದ್ಘಾಟನೆಯನ್ನು ಮಾಡ್ಬೋದು ಅಂಥೇಳಿ ಉದ್ಘಾಟನೆಗೆ ಒಪ್ಪಿ ಉದ್ಘಾಟನೆಯನ್ನು ಕೂಡ ಮಾಡಿದರು. ಅದಾದ ನಂತರ ಅವ್ರದ್ದೊಂದು ಬುಕ್ಕು ಬಿಡುಗಡೆ ಅರ್ಧ ನಿಂತೋಗಿತ್ತು. BL ಶಂಕರ್ ಅವರು ಮಾಹಿತಿ ಕೊಟ್ಟಾದಮೇಲೆ ಜ್ಞಾನಭಾರತಿ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವರ ಬುಕ್ಕನ್ನು ಬಿಡುಗಡೆ ಮಾಡ್ತಕ್ಕಂಥ 2 ಕಾರ್ಯಕ್ರಮ ನನ್ನ ಪಾಲಿಗೆ. ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಉಳಿಯುವಂಥ ಅನೇಕ ಕಾರ್ಯಕ್ರಮಗಳನ್ನು, ಬಿಸಿ ಊಟದ ಕಾರ್ಯಕ್ರಮ ಇರ್ಬೋದು, ಆಮೇಲೆ ವಿಕಾಸಸೌಧ ಕಟ್ಟಿಸ್ತಕ್ಕಂಥದ್ದು ಕಾರ್ಯಕ್ರಮ ಇರ್ಬೋದು, ಆಮೇಲೆ ಯಶಸ್ವಿನಿ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಅದು ಅವ್ರದ್ದಾದಮೇಲೆ ನಿಂತೋಗಿತ್ತು. ನಾನು ಸಹಕಾರ ಸಚಿವನಾದಮೇಲೆ ಬೊಮ್ಮಾಯಿ ಅವರಿಗೆ ಕನ್ವಿನ್ಸ್ ಮಾಡಿ ಅದನ್ನು ಮತ್ತೆ ಯಶಸ್ವಿನ ಜಾರಿ ಮಾಡ್ತಕ್ಕಂಥದ್ದನ್ನು, ಎಸ್.ಎಂ. ಕೃಷ್ಣ ಮಾಡೋದನ್ನು ನಿಲ್ಲಿಸಬಾರ್ದು ಅಂಥೇಳಿ ಅದನ್ನು ಕಂಟಿನ್ಯೂ ಮಾಡ್ತಕ್ಕಂಥದ್ದು. ಸ್ತ್ರೀಶಕ್ತಿ ಸಂಘಗಳನ್ನ ಪ್ರಾರಂಭ ಮಾಡಿದ್ದೇ ಹಿಂಗೆ ಇಂಥ ಹಲವಾರು ಯೋಜನೆಗಳನ್ನು ಮಾಡಿದಂಥ ಮಾಜಿ ಮುಖ್ಯಮಂತ್ರಿಗಳು ಇವತ್ತಿಲ್ಲ. ಅವ್ರು ಮಾಡಿದಂಥ ಕಾರ್ಯಕ್ರಮಗಳು ಬೇಕಾದಷ್ಟಿದೆ, ನೆನೆಸ್ಕೊಳ್ತಕ್ಕಂಥದ್ದು ಇದೆ. ಒಬ್ಬ ಅಪರೂಪದ ರಾಜಕಾರಣಿ. ಇವತ್ತು ಅವರ ಆತ್ಮೀಯರಿಗೆ, ಕುಟುಂಬದವರಿಗೆ ಎಲ್ಲರಿಗೂ ಆ ಶಕ್ತಿಯನ್ನು ತಡೀತಕ್ಕಂಥದ್ದಕ್ಕೆ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಸ್ ಟಿ ಸೋಮಶೇಖರ್ ಅವರು ಕೂಡ ಮಾತನಾಡ್ತಾ ಇದ್ರು. ಹಾಗೆ ನಿರ್ಮಲಾನಂದನಾಥ ಶ್ರೀಗಳು ಕೂಡ ಮಾತನಾಡ್ತಾ ಹಲವಾರು ವಿಚಾರಗಳನ್ನು ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಅವರು ಕೂಡ ಮೆಲುಕು ಹಾಕಿದ್ರು. ಅವರ ಆದರ್ಶ ರೂಢಿಸಿಕೊಳ್ಳುವಂತಹ ಕೆಲಸ ಆಗಬೇಕು. ಕರ್ನಾಟಕ ತಲೆ ಎತ್ತಿ ನಿಲ್ಲೋದಕ್ಕೆ ಕಾರಣ ಅಂತ ಹೇಳಿದ್ರೆ ಅದು ಎಸ್.ಎಂ. ಕೃಷ್ಣ ಅವರು. IT-BTಗೆ ಅಡಿಪಾಯ ಹಾಕ್ಕೊಟ್ಟಿದ್ದೆ ಅವರು ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ನಿರ್ಮಲಾನಂದನಾಥ ಶ್ರೀಗಳು ಕೂಡ ತಮ್ಮ ಒಂದು ಅಂತಿಮ ನಮನವನ್ನು ಸಲ್ಲಿಸಿದ್ರು.